ಫಸ್ಟ್ ತುಂಬ ಖುಷಿ ಆಯ್ತು. ನಾನು ಸುಮಾರು ವರ್ಷಗಳಿಂದ ಅವನು ಕಷ್ಟಪಟ್ಟಿದ್ದೀನಿ ಒಳ್ಳೆ ಫೇಸ್ ಬರೋಕ್ಕೆ. ಅವಳು ನೋಡಿದ್ರೆ ಅವಳಿಗೆ ನಾನು ಹೋಗ್ಬಿಟ್ಟು ಸೆಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಯಾರಿಗೆ ಏನು ಮಾಡಿದ್ದೀನಿ ಗುರು ನಾನು? ಸೊ ಆಫ್ಟರ್ ಬಿಗ್ ಬಾಸ್ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರ್ತಿರೋದು ನೋಡೋದು ತುಂಬ ಖುಷಿ ಆಗುತ್ತೆ. ಅವನದೇ ಆದಂಥ ಬೇರೆ ರೀತಿ ಅವನು ಗೇಮ್ನ ಟ್ರೀಟ್ ಮಾಡೋ ರೀತಿ ಬೇರೆ ಒಂದು ಅದು ಮಾತ್ರ ಮರೆಯೋದಕ್ಕಾಗೋದೇ ಇಲ್ಲ ಸರ್. ಏನು ಡೇಟ್ ಆಫ್ ಬರ್ತ್? ಮಾರ್ಚ್ 5 ಸಾರಿ ಬೇಕಾದ್ರೆ ನೀನು ನನಗೆ ಹೇಳ್ಬೇಡ ಆ ಥರ ಆ ಒಂದು ಕಾನ್ಫ್ಲಿಕ್ಟ್ ನಡೀತಾ ಇತ್ತು. ಅಲ್ಲಿ ಆಗಿರೋ ವಿಚಾರ ನಾವಿಲ್ಲಿ ಬಂದು ಮತ್ತೆ ಡಿಸ್ಕಸ್ ಮಾಡ್ತಾ ಕೂತ್ಕೊಳ್ಳೋದು ಅದೆಲ್ಲ ಚೆನ್ನಾಗಿರಲ್ಲ. ಸ್ಪೆಷಲ್ ಬಾಂಡಿಂಗ್ ಇದೆ. ಮುಂದೆ ಏನಾದ್ರು ಇಬ್ರು ಒಟ್ಟಿಗೆ ಒಂದು ಸಿನಿಮಾದಲ್ಲಿ ಮಾಡುವಂತ ಒಂದು ಎಷ್ಟೊಂದು ಕಡೆ ಹೇಳಿದ್ದೀವಿ, ಅವಕಾಶ ಸಿಕ್ಕಿದ್ರೆ ಮಾಡೋಣ, ಯಾಕೆ ಮಾಡ್ಬೋದು? ಇಬ್ರು ಜೊತೆಲೇ ಬರ್ಬೋದಾಗಿತ್ತ, ಬರ್ತಿದ್ವಿ ಅಂತ ಹೇಳಿದ್ರೆ ಹೊಡೆತು ಅಂತೆಲ್ಲ ನಮ್ಗೆ ಗೊತ್ತಿಲ್ಲ, ಅದು ಎಲ್ಲ ಜನಗಳು ಕೊಡ್ಬೇಕಷ್ಟೇ. ವಿಲನ್ ತರ ಎನಿಮೀಸ್ ಅಂದ್ರೆ ಅದೇ ತರ ಇತ್ತು. ಹೊರಗಡೆ ಜನಕ್ಕೆ ಏನಿದು ಅನ್ನೋ ತರ ಅನ್ನಿಸ್ತಿತ್ತು. ಬಟ್ ಹೊರಗಡೆ ಬಂದ್ಮೇಲೆ ದೇವರು ಲೈಕ್ ಇವ್ರೇನಾದ್ರು ಡ್ರಾಮಾ ಮಾಡ್ಬಿಟ್ರೆ ಒಳಗಡೆ ಅನ್ನೋ ಪ್ರಶ್ನೆ ಕೂಡ ಬಂತು. ಬಿಕಾಸ್ ಅಷ್ಟು ಚೆನ್ನಾಗಿರಲ್ಲ. ಸಿಕ್ಕಿದ ತಕ್ಷಣ ಏನಾದ್ರು ಹೊರಗಡೆ ಸಿಕ್ಕಿದ ತಕ್ಷಣ ಬ್ರೋ ಅಂತ ಮಾತಾಡಿಸ್ಕೊಂಡು ಯು ಹ್ಯಾವ್ ಅ ಸ್ಪೆಷಲ್ ಬಾಂಡಿಂಗ್. ಬಟ್ ಬಿಗ್ ಬಾಸ್ ಮಾಡಿದಾಗ ಅಷ್ಟೊಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ಟು ಬಟ್ ಹೊರಗಡೆ ಬಂದ್ಮೇಲೂ ಅದೇ ಬಾಂಡಿಂಗ್ ಇತ್ತಲ್ಲ ಹೇಗೆ ಅಂತ ಬಿಗ್ ಬಾಸ್ ಮೇಲೆ ಕಿತ್ತಾದ ನೆನಪಾಗಿಲ್ವಾ ಹೊರಗಡೆ ಬಂದ್ಮೇಲೆ? ನೆನಪಾಗಂತದಂತ ಅಂತ ಏನಿದೇನಿಲ್ಲ. ನಿಮಗೇನಿಲ್ಲ, ನಮಗೆ ಏನಪ್ಪ ಹಿಂಗ್ ಕಿತ್ಲಾಡ್ತಿದ್ದಾರೆ ಅನ್ನೋ ತರಾನೇ ಅನ್ನಿಸ್ತಿತ್ತು. ನನ್ಗೆ ಗೊತ್ತಿಲ್ಲ, ಆಯಾ ಸಿಚುವೇಶನ್ಗೆ ಹೇಗೆ ಅನ್ನಿಸ್ತಿತ್ತು ಅದು ರಿಯಾಕ್ಟ್ ಮಾಡ್ತಿದ್ದೆ ನಾನು ಅಷ್ಟೇ. ಅಂದ್ರೆ ಅವನದೇ ಆದಂಥ ಒಂದು, ಈಗ ಇವೆರಡು ಒಂದೇ ಥರ ಇರೋಕ್ಕಾಗಲ್ಲ. ಸೊ ಅವನದೇ ಆದಂಥ ಬೇರೆ ರೀತಿ ಅವನು ಗೇಮ್ನ ಟ್ರೀಟ್ ಮಾಡೋ ರೀತಿ ಬೇರೆ ಒಂದು. ಸೊ ನಾನು ಬೇರೆ ರೀತಿ ಟ್ರೀಟ್ ಮಾಡ್ತೀನಿ. ಯು ಶುಡ್ ಕಮ್ ಅಂಡ್ ಟೆಲ್ ಮಿ ಇದೆಲ್ಲ ಬೇಡ, ಹಂಗೆ ಮಾಡಬೇಡ, ಹಿಂಗೆ ಮಾಡಬೇಡ. ನನ್ಗೇನು ಹೇಳಕ್ ಹೋಗ್ಬೇಡ. ಹೆಂಗೆ ಬೇಕಾ ನಾನು ಹಂಗಿರ್ತೀನಿ, ನಂಗೆ ಹೆಂಗೆ ಖುಷಿಯಾಗಿರ್ಬೇಕು, ನಾನು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು ಅದು ನೀನು ನನಗೆ ಹೇಳ್ಬೇಡ. ಆ ಥರ ಆ ಒಂದು ಕಾನ್ಫ್ಲಿಕ್ಟ್ ನಡೀತಾ ಇದೆ. ಹೊರಗಡೆ ಬಂದ್ಮೇಲೆ ಮಾತಾಡ್ಕೊಂಡ್ರೆ ನಾವಿಬ್ರು ಮನೇಲಿ ಹಿಂಗಿದ್ವಲ್ಲ ಅಂತ ಏನಾದ್ರು ಗೇಮ್ ಬಗ್ಗೆ ನಾವು ಯಾವತ್ತೂ ಮಾತಾಡಿಲ್ಲ. ಆ್ಯಂಡ್ ಅಲ್ಲಿ ಏನೇನು ಆಗ್ಬೇಕಾಯ್ತು ಅದು ಎಲ್ಲನೂ ಆಯಿತು. ಇಟ್ ಇಸ್ ಡನ್ ಆ್ಯಂಡ್ ಡಸ್ಟೆಡ್. ಆಮೇಲೆ ಅಲ್ಲಿ ಆಗಿರೋ ವಿಚಾರ ನಾವಿಲ್ಲಿ ಬಂದು ಮತ್ತೆ ಡಿಸ್ಕಸ್ ಮಾಡ್ತಾ ಕೂತ್ಕೊಳ್ಳೋದು ಅದೆಲ್ಲ ಚೆನ್ನಾಗಿರಲ್ಲ. ಬಟ್ ಇವಾಗ ಒಂದು ಸ್ಪೆಷಲ್ ಬಾಂಡಿಂಗ್ ಇದೆ. ಮುಂದೆ ಏನಾದ್ರು ಇಬ್ರು ಒಟ್ಟಿಗೆ ಒಂದು ಸಿನಿಮಾದಲ್ಲಿ ಮಾಡುವಂತ ಒಂದು ಎಷ್ಟೊಂದು ಕಡೆ ಹೇಳಿದ್ದೀವಿ, ಅವಕಾಶ ಸಿಕ್ಕಿದ್ರೆ ಮಾಡೋಣ, ಯಾಕೆ ಮಾಡ್ಬೋದು? ಇಫ್ ಪೀಪಲ್ ಆರ್ ಲೈಕಿಂಗ್ ಅಸ್ ಟುಗೆದರ್. ಜೋಡೆತ್ತು ಅನ್ನೋ ತರಾನೇ ಇದೆ ಈಗ. ಹೊಡೆತು ಅಂತೆಲ್ಲ ನಮ್ಗೆ ಗೊತ್ತಿಲ್ಲ, ಅದು ಎಲ್ಲ ಜನಗಳು ಕೊಡ್ಬೇಕಷ್ಟೇ. ಬಟ್ ಜನ ಈ ಒಟ್ಟಿಗೆ ಇರೋದು ನೋಡೋದಕ್ಕೆ ಇಷ್ಟಪಡ್ತಾರೆ ಅನ್ನೋದು ಡೆಫಿನೆಟ್ಲಿ ಮಾಡಿ. ಸಿನಿಮಾ ಈ ಒಂದು ಫೇಮ್ ಅಂತ ಬಂದ್ರೆ ನಿಮ್ಗೆ ಯಾರು ಇಷ್ಟ? ಮೂವೀಸ್ ಅಲ್ಲಿ ಯಾರು ಫೇವ್ರೆಟ್ ಹೀರೋ ಅಂತ? ನಂಗೆಲ್ಲರೂ ಇಷ್ಟ. ಐ ಲೈಕ್ ಆಲ್ ಆಫ್ ದೆಮ್. ಒನ್ ಸ್ಪೆಷಲ್ ಪರ್ಸನ್ ಅಂತ ಇದ್ದೇ ಇರುತ್ತಲ್ವಾ? ಐ ಲೈಕ್ ಆಲ್ ಆಫ್ ದೆಮ್. ನನಗೆ ಅಣ್ಣವ್ರು ತುಂಬ ಇಷ್ಟ. ನಾನು ಚಿಕ್ಕ ವಯಸ್ಸಲ್ಲಿ ಯಾವಾಗಲೂ ನಮ್ಮಪ್ಪ ಅಣ್ಣವ್ರ ಫಿಲಮ್ ಹಾಕಿಸಿ ಎಲ್ಲ ತೋರಿಸಿರ್ಬೇಕು. ಸೊ ಎಲ್ಲ ಫಿಲಮ್ಗಳು ತುಂಬ ಇಷ್ಟ. ಸೊ ಎಲ್ಲ ಆಕ್ಟರ್ಸ್ ಇಷ್ಟ. ಒಂದು ಸ್ಪೆಷಲ್ ಪರ್ಸನ್ ಅಂತ ಯಾರು ಇಲ್ವಾ? ಅಣ್ಣವ್ರು ಅಂತ ಹೇಳಿದ್ನಲ್ಲ. ಓಕೆ, ಸೂಪರ್. ಓಕೆ, ಹೀರೋಯಿನ್ಸ್ ಓಕೆ ಸಾರಿ. ಈಗ ಹೀರೋಯಿನ್ಸ್ ಅಲ್ಲಿ ಕಲ್ಪನಾ ಅವರು ಈ ಲಕ್ಷ್ಮಿ ಮೇಡಮ್. ಓಕೆ, ಸೂಪರ್. ಅಂದ್ರೆ ನಾನು ನೀವು ಅದೇ ಹೇಳ್ತೀರಾ ಅಂತ ಗೆಸ್ ಮಾಡಿಲ್ಲ. ನನಗೆ ಗೊತ್ತು ನೀವು ಗೆಸ್ ಮಾಡೋಣ. ರಮ್ಯಾ ಮೇಡಮ್ ತುಂಬಾ ಇಷ್ಟ. ಅವರು ರಕ್ಷಿತಾ ಅವರು ತುಂಬಾ ಇಷ್ಟ. ಓಕೆ, ಎಲ್ಲರೂ ಇಷ್ಟ ಅಂತ ಹೇಳ್ತಿದ್ದೀರಾ. ಅಂದ್ರೆ ಯಾರೊಟ್ಟಿಗಾರು ಆಕ್ಟ್ ಮಾಡ್ಬೇಕು ಅಂತ ಇತ್ತ ನಿಮ್ಗೆ? ಇವಾಗಿರೋ ಹೀರೋಯಿನ್ಸ್ ರಮ್ಯಾ ಮೇಡಮ್ ಅವ್ರ ಜೊತೆ ಚಾನ್ಸ್ ಸಿಕ್ಕಿದ್ರೆ ಆಕ್ಟ್ ಮಾಡ್ತೀನಿ. ಇವಾಗ ರಮ್ಯಾ ಮೇಡಮ್ ಮುಂಚೆ ಕಂಡ ಕ್ಷಣದಿಂದ ಒಂದು ಹಾಡು ಹೇಳಿ ಅಲ್ವಾ? ರೆಡಿ ಹಾಡ್ತಾರ ಬಿಗ್ ಬಾಸ್ ಮೂವಿಯಲ್ಲಿ ನಿಮ್ಮ ದೋಸ್ತ್ ವಿನಯ್ ಅವರು ಕೂಡ ಆಕ್ಟ್ ಮಾಡ್ತಿದ್ದಾರೆ. ಎಷ್ಟು ಖುಷಿ ಆಗ್ತಿದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಫಸ್ಟ್ ತುಂಬ ಖುಷಿ ಆಯ್ತು. ನಾನು ಸುಮಾರು ವರ್ಷಗಳಿಂದ ಅವನು ಕಷ್ಟಪಟ್ಟಿದ್ದೀನಿ ಒಳ್ಳೆ ಫೇಸ್ ಬರೋಕ್ಕೆ. ಸೊ ಆಫ್ಟರ್ ಬಿಗ್ ಬಾಸ್ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರ್ತಿರೋದು ನೋಡೋದು ತುಂಬ ಖುಷಿ ಆಗುತ್ತೆ. ವೆರಿ ಹ್ಯಾಪಿ. ಸೊ ಬಿಗ್ ಸ್ಕ್ರೀನ್ ಮೇಲೆ ವೆಯ್ಟ್ ಮಾಡ್ತಾ ಇದ್ದೆ ಅವ್ರನ್ನ ನೋಡೋದಕ್ಕೆ. ಯಶ್ ಅಂದರೆ ಅವ್ನಿಗೆ ಒಳ್ಳೆ ಅಪಿಯರೆನ್ಸ್ ಇದೆ. ಸ್ಕ್ರೀನ್ ಅಪಿಯರೆನ್ಸ್ ತುಂಬ ಚೆನ್ನಾಗಿದೆ. ಒಂದು ಲುಕ್ ಆಗಲಿ, ಅವನು ಆ್ಯಕ್ಟ್ ಮಾಡೋದಾಗಲಿ ತುಂಬ ಸ್ಟೈಲಿಶ್ ಆಗಿ ಮಾಡ್ತಾನೆ ಅಂತ ಐ ಬಿಲೀವ್. ಸೊ
ಆಲ್ ದಿ ಬೆಸ್ಟ್. ಓಕೆ, ಕಾರ್ತಿಕ್ ಅವರು ಕವಿತೆ ಏನಾದ್ರು ಬರ್ತಿದ್ದೀರಾ ಯಾವತ್ತಾದ್ರೂ? ಕವಿತೆ ಬರ್ದಿಲ್ಲ, ಇಲ್ಲ ಬರ್ದಿದ್ದೆ. ಓಕೆ, ಕಾರ್ತಿಕ್ ಅವ್ರ ಕೈಲಿ ಒಂದು ಕವಿತೆ ಹೇಳಿಸ್ತೀವಿ ಈಗ, ಅವರೇ ಬರ್ದಿರುವಂತ ಕವಿತೆ. ಅಯ್ಯಯ್ಯೋ, ಸುಮ್ಮನೆ ಯಾವಾಗ್ಲೂ ಒಂದ್ಸಲಿ ರಾತ್ರಿ ಹೊತ್ತು ನಿದ್ದೆ ಬರೋದಿದಾಗ ಬರ್ದಿಟ್ಕೊಂಡಿದೀನಿ ಅಮ್ಮ, ಇದು ಸುಮ್ಮನೆ ಅಷ್ಟೇ. ಪ್ರೀತಿ ಬಗ್ಗೆನಾ? ಪ್ರೀತಿಯ ಕವಿತೆನಾ ಹೇಗೆ? ಅದೇನೋ ಪ್ರೀತಿನೋ ಅದೇನೋ ಯಾವಾಗ ಬರ್ದಿದ್ದೀನೋ ನಂಗೆ ಜ್ಞಾಪಕ. ಹೇಳಿ ಹೇಳಿ. ಏ ಬೇಡ ಬಿಡಿ, ಇಲ್ಲ ಇವಾಗ ಹೇಳಿ ಕಾರ್ತಿಕ್. ಸೂರ್ಯನ ಕಿರಣಕ್ಕೆ ಹಾರಾಡುವ ಅಲೆಗಳೇ ಆಸರೆ. ಸೂರ್ಯನ ಕಿರಣಕ್ಕೆ ಹಾರಾಡುವ ಯಾವ ಇದಲ್ಲ 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 ಇರಿ ಇದೆಲ್ಲ ಹಾರಾಡುವ ಅಲೆಗಳಲ್ಲಿ ಏನೇನೋ ಬರ್ದಿರ್ತೀನಿ. ನೀ ಕೊಟ್ಟ ಪ್ರೀತಿಯ ನೆನಪುಗಳು ಅಲೆಯಂತೆ ಮರೆಯಲೆತ್ನಿಸಿದರೂ ಮತ್ತೆ ಸ್ಪರ್ಶಿಸುತ್ತವೆ. ಈ ತರ ಏನೇನೋ ಸುಮ್ಮನೆ ಸಣ್ಣದಾಗಿ. ಚೆನ್ನಾಗಿದೆ, ಮತ್ತೆ ಹೇಳಿ. ನೀ ಕೊಟ್ಟ ಹೇಳಿ ಹೇಳಿ ಹೇಳಿ. ಚೆನ್ನಾಗಿದೆ ಚೆನ್ನಾಗಿದೆ. ತಗೊಂಡೋಗಿ ಇನ್ನೆಲ್ಲೋ ಲಿಂಕ್ ಮಾಡಿದ್ರೆ ಇಲ್ಲ ಇಲ್ಲ ಹೇಳಿ, ಚೆನ್ನಾಗಿದೆ. ಅಲೆಗಳು ಅದು ಕವಿತೆಗಳು ಹೇಗೆ? ಇಲ್ಲ, ಇದ್ರ ರಾತ್ರಿ ಸುಮ್ಮನೆ ಯಾವಾಗ್ಲೂ ಬರ್ದಿರ್ತೀನಿ. ಯಾಕೆ ಏನೋ ಅಂದ್ರೆ ಒಂಥರ ಏನೋ ಒಂದು ಹುಚ್ಚು ಸುಮ್ಮನೆ. ಇಡ್ಲಿ ಪರವಾಗಿಲ್ಲ ಹೇಳಿ. ಒಂದಷ್ಟು ವಿಚಾರ ಆಯ್ತು. ಬೇಡಲು ಅಲೆಗಳು ಪ್ರೀತಿಯ ನನ್ನೆ, ಕೆಂಪಾಯ್ತು ನಾಚಿದ ಸೂರ್ಯನ ಕೆನ್ನೆ, ಒಂಟಿತನಕ್ಕೆ ಕರಗಿದೆ ಮರಳೆ, ಮರುಳಬಾರದೆ ನೀ ಮರುಳೆ, ಮರಳಬಾರದೆ ನೀ ಮರುಳೆ. ಸುಮ್ಮನೆ ಒಂಥರ ಏನೋ ಬರೆಯೋದು ಬಿಡಿ. ಅವಾಗಲೇ ನಾನು ನಿಮ್ಗೆ ಕೇಳಿದೆ, ಪ್ರೀತಿನ ನೀವು ವರ್ಣಿಸೋದಾದ್ರೆ ಹೇಗೆ ಹೇಳ್ತೀರಾ ಅಂತ. ಒಂದೆರಡು ಸಾಲು ಪ್ರೀತಿ ಬಗ್ಗೆ ಒಂದು ಹಾಡು ಮುಖಾಂತರ ಬೇಕಾದ್ರೂ ಹೇಳ್ಬೋದು. ಬಿಡಿ, ಪ್ರೀತಿ ಬಗ್ಗೆ ಹೇಳ್ತಾನಲ್ಲ ಇವಾಗ. ಅದು ಹಾಡು ಅಥವಾ ಒಂದೆರಡು ಲೈನ್ ಪ್ರೀತಿ ಬಗ್ಗೆ ಹಾಡು. ಯಾವ್ದಾರು ಹಾಡು ಯಾರು ನನ್ ಕೇಳಿದ್ರೆ ಪ್ರೀತಿ ಬಗ್ಗೆ ನನ್ ಕೇಳಬೇಡ, ನೀನ್ ಹೇಳು. ಹಳೆ ಸಾಂಗ್ಗಳೇ ಜಾಸ್ತಿ ಇಷ್ಟ. ಅಂದ್ರೆ ಯಾಕಂದ್ರೆ ಅದು ನಿಂಗಾಗಿ ಹೇಳಿದೆ ಕಥೆ ನೂರನು, ನಾನಿಂದು ನಗಿಸಿದೆ ನಿನ್ನನು, ಜೊತೆಯಾಗಿ ನಡೆವೆ ನಾ ಮಳೆಯಲು, ಬಿಡದಂತೆ ಹಿಡಿವೆ ಈ ಕೈಯನು, ಆಸೆ ಹೂವ ಹಸಿ ನಗುವ ಬಾಣ ಇಲ್ಲಿ ದಾಟಿ ನಗುವ, ನಗುವ ನಯನ ಮಧುರ ಮೌನ, ಮಿಡಿವ ಹೃದಯ ಇದೆ ಮಾತಿಗೆ. ಈಗ ಕಂಟಿನ್ಯೂ ಮಾಡ್ತಿದ್ದೆ, ಹೇಳಿ ಹೇಳಿ. ಹೊಸ ಭಾಷೆ ಇದು, ರಸ ಕಾವ್ಯವಿದು, ಇದ ಹಾಡಲು ಕವಿ ಬೇಕೆ. ಇವನಿಗೆ ಹಾಡಂದ್ರೆ ತುಂಬಾ ಇಷ್ಟ. ಎಷ್ಟೇ ಅಳ್ತಾ ಇದ್ರು, ಎಷ್ಟೇ ಇದ್ ಮಾಡ್ತಿದ್ರು, ಹಾಡಾಡ್ಬಿಟ್ರೆ ಸೈಲೆಂಟ್ ಆಗಿ ಹಿಂಗ್ ಕಟ್ಬಿಟ್ಕೊಂಡು ಹಿಂಗ್ ಮಾಡ್ತಾ ಇರ್ತಾನೆ. ತುಂಬಾ ಚೆನ್ನಾಗಿ ಹಾಡ್ರಿ, ಹಾಡು ಇಷ್ಟ, ವಾಯ್ಸ್ ಚೆನ್ನಾಗಿದೆ. ಟ್ರೈ ಮಾಡಿದ್ರೆ ಯಾವಾಗ್ಲಾದ್ರು ಹಾಡುಗಳನ್ನ ನಾರ್ಮಲ್ ಆಗಿ ಟ್ರೈ ಮಾಡ್ತಾ ಇರ್ತೀನಿ. ಬಿಗ್ ಬಾಸ್ ಒಳಗೂ ನಾರ್ಮಲ್ ಆಗಿ ಟ್ರೈ ಮಾಡಿದ್ದೀನಿ. ಹಾಡುಗಳನ್ನ ಐ ಮೀನ್ ಯಾವ್ದಾದ್ರು ಸ್ಪೆಷಲ್ ಪರ್ಸನ್ಗೆ ಹಾಡಿ ಟ್ರೈ ಮಾಡಿದ್ರ ಹಾಡುಗಳನ್ನ ಹೇಗೆ ಅಂತ. ಅಮ್ಮನ್ಗೋಸ್ಕರ ಎಲ್ಲರಿಗೋಸ್ಕರ ಅದೆಲ್ಲ ಮಾಡ್ತಾ ಇರ್ತೀವಿ. ಹುಡುಗಿರ್ಗೆ ಕೈ. ಓಕೆ, ಲಾಸ್ಟ್ ಕಾರ್ತಿಕ್ ಅವರ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಏನ್ ಬರ್ತಿದೆ, ಹೇಗೆ ನಡೀತಿದೆ? ಓಕೆ, ಜನ ಐ ಮೀನ್ ಆ ಮೂವಿ ಬಗ್ಗೆ ಒಂದೆರಡು ಮಾತು. ರಾಮರಸ ಇಸ್ ಎ ಸಸ್ಪೆನ್ಸ್ ಥ್ರಿಲ್ಲರ್ ಫಿಲಮ್, ಒಂದು ಹಾರರ್ ಅಕಲ್ಟ್ ಮೂವಿ. ಒಂದು ಡಿಫ್ರೆಂಟ್ ಅನುಭವ ಇರುತ್ತೆ ಸಿನಿಮಾದಲ್ಲಿ.
ಅದಂತೂ ಪ್ರಾಮಿಸ್ ಮಾಡ್ತಾರೆ. ಓಕೆ, ಲಾಸ್ಟ್ ಕಾರ್ತಿಕ್ ಮಹೇಶ್ ಅವರ ಮದ್ವೆ ಯಾವಾಗ? ಮದುವೆ ಆಂಟಿ ಹೇಳಿದ್ರು ಮದುವೆ ನೋಡೋಣ. ಐ ಸ್ಟಿಲ್ ಹ್ಯಾವ್ ಅ ಲಾಟ್ ಟು ಅಚೀವ್. ಸೊ ಹುಡುಗಿ ಹೀಗೆ ಇರಬೇಕು ಅಂತ ಏನಾದ್ರು ನಿಮ್ಗೆ ಏನಾದ್ರು ಐಡಿಯಾ ಇದೆಯಾ? ಹೇಗೆ ನಾವು ಅನ್ಕೊಂಡ್ರೆ ಹಂಗೆ ಸಿಗ್ಲಿಲ್ಲ ಅಂದ್ರೆ ಬೇಜಾರಾಗುತ್ತೆ, ಇರೋದಕ್ಕೆ ಅಡ್ಜಸ್ಟ್ ಆಗ್ಬೇಕಾಗುತ್ತೆ. ಆ ಥರ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಅಂದರೆ ಕಂಫರ್ಟಬಲ್ ಆಗಿರಬೇಕು, ಮನೆಗೆ ಹೊಂದ್ಕೊಂಡು ಹೋಗ್ಬೇಕು, ಆ್ಯಂಡ್ ಅವ್ರ ತಕ್ಕಂಗೆ ನಾವು ಹೊಂದ್ಕೊಂಡು ಹೋಗ್ತೀವಿ. ಮಾಡರ್ನ್ ಆದರೂ ಸರಿ ಅಥವಾ ಕಲ್ಚರಲ್. ನಿಮಗೆ ಫಸ್ಟ್ ಅಂತ ಬಂದಿದ್ದ ಪ್ರೈಸ್ ಯಾವುದು ಬ್ರೋ? ಫಸ್ಟ್ ಅಂತ ಬಂದಿದ್ದ ಪ್ರೈಸ್ ನೀವು ಏನ್ರಲ್ಲಿ ತಗೊಂಡ್ರಿ? ಪ್ರೈಸ್ ಎಸ್ ಕಾಲೇಜ್ ಟೈಮಲ್ಲಿ ಐ ಯೂಸ್ ಟು ಪ್ಲೇ ಫುಟ್ಬಾಲ್, ಕ್ರಿಕೆಟ್. ಕ್ರಿಕೆಟ್ ಅಂದರೆ ಕಾಲೇಜ್ ಟೈಮಲ್ಲಿ ಆಡುವಾಗ ಆ ಟೈಮಿಗೆ ಇದು ಮಾಡ್ತಾರೆ. ಓಕೆ. ನನಗೆ ಅಥ್ಲೆಟಿಕ್ಸಲ್ಲಿ ಪ್ರೈಸ್. ಇವನು ಯಾವಾಗ ಬಿಗ್ ಬಾಸ್ ವಿನ್ನರ್, ಸೀಸನ್ 10 ವಿನ್ನರ್ ನಾನೇ. ನಾನಲ್ಲ, ಇದು ಕಾರ್ತಿಕ್ ಮಹೇಶ್ ಅವರ ಕಪ್ಪು ನನ್ನ ಕೈಯಲ್ಲಿ. ವೆರಿ ಸ್ಪೆಷಲ್ ಟ್ರೋಫಿ. ಎಸ್. ಇವನು ಹೆಂಗ್ ನೋಡ್ತಾ ಇದ್ದಾರೆ ನೋಡಿ, ನಂದದು ನಿನಗೆ ಬೇಕಾ? ಹೆಂಗ್ ಹಿಡ್ಕೊಂಡಿದೀರ ನೀವು ಅಂತ ನೋಡ್ತಾ ನಂದದು ಅಂತ. ಚಿನಿ ಈಸ್ಕೊಬಿಡಮ್ಮ, ಈಸ್ಕೊಡ್ಮ, ಈಸ್ಕೊಡ್ಮ. ಈಸ್ಕೊತೀನಿ ಆಯ್ತು, ಈಸ್ಕೊತೀನಿ. ಬೇಕಾ ನಿನಗೆ? ಎತ್ಕೊಂಡು ಹೋಗ್ತೀನಿ ನಾನು ಮನೆಗೆ. ನಾನು ಎತ್ಕೊಂಡು ಹೋಗ್ತೀನಿ ಮನೆಗೆ. ಎತ್ಕೊಂಡು ಹೋಗ್ಲಾ? ಯಾವಾಗ್ಲೂ ಅಲ್ಲಿ ಕೆಳಗಡೆ ತಿಳ್ಕೊಂಡು ಹೋಗಿ ಅದನ್ನ ನೋಡ್ತಾ ಇದ್ದ ಹಿಂಗೆ. ತಲೆ ಎತ್ತಿ ನೋಡ್ತಾ ಇದ್ದ. ತಗೊಂಡೋಗ್ಲಾ ಚಿನಿ ನಾನು ಮನೆಗೆ? ಎತ್ಕೊಂಡು ಹೋಗ್ತೀನಿ. ಓಕೆ, ಎತ್ಕೊಂಡು ಹೋಗ್ಲಾ? ನಿಮ್ಮ ಸ್ಪೆಷಲ್ ಟ್ರೋಫಿ ನನ್ನ ಕೈಯಲ್ಲಿದೆ. ಎತ್ಕೊಂಡು ಹೋಗ್ಲಾ ಇದನ್ನ? ಎತ್ಕೊಂಡು ಹೋಗ್ಬೇಡಿ, ಇಟ್ಕೊಂಡು ನೋಡಿ ಪರವಾಗಿಲ್ಲ. ಅವ್ನಿಗೆ ಏನ್ ಅರ್ಥ ಆಗುತ್ತೆ ಬ್ರೋ? ಅವ್ರು ಕೇಳ್ಕೊಂಡು ಬ್ರೋ ನೀವು ಹೇಳ್ದು ಇಟ್ಕೊಳ್ಳಿ ಫೋಟೋಗೆ. ಎಸ್. ಇಟ್ಕೋ, ಬಿಗ್ಗೆ ಇಟ್ಕೋ. ಎಸ್. ಆ್ಯಂಡ್ ಇಷ್ಟೊತ್ತವರೆಗೂ ನೀವು ನೋಡಿದ್ರೆ ಕಾರ್ತಿಕ್ ಮಹೇಶ್ ಅವರು ನಮಗೆ ಕಾಫಿ ಮಾಡಿಕೊಟ್ರು, ಸಖತ್ತಾಗಿತ್ತು. ಮತ್ತೊಂದ್ಸತಿ ಬಂದು ಅಡುಗೆ ಮಾಡಿಸ್ಕೊಟ್ಟು ತಿಂತೀವಿ ಪಕ್ಕ, ಅದನ್ನು ಅಪ್ಲೋಡ್ ಮಾಡ್ತೀವಿ ನೆಕ್ಸ್ಟ್ ವೆರಿ ಸೂನ್. ಅಡುಗೆ ಮಾಡ್ಕೊಡ್ತೀರಾ ಅಲ್ವಾ ನಮಗೆ? ಎಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಷ್ಟೊತ್ತು ನೀವು ನೋಡಿದ್ರೆ ಕಾರ್ತಿಕ್ ಮಹೇಶ್ ಜೊತೆ ಮಾತುಕತೆ ಹೇಗಿತ್ತು ಅಂತ. ಇಟ್ ವಾಸ್ ವೆರಿ ಸ್ಪೆಷಲ್. ವಿಡಿಯೋ ನೋಡಿ ಶೇರ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೀವು ಹೇಳಿ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನನ್ನ ಮನೆಗೆ ಬಂದಿದ್ದಕ್ಕೆ. ಐ ಹೋಪ್ ಯು ಲೈಕ್ ಕಾಫಿ ಆ್ಯಂಡ್ ನಮ್ಮ ಪ್ರೀತಿಯ ಒಂದು ಏನಂತಾರಮ್ಮ ಅದಕ್ಕೆ, ಆತಿಥ್ಯ ನಿಮಗೆ ಇಷ್ಟ ಆಗಿದ್ದರೆ ನೀವು ಕೂಡ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಕಾರ್ತಿ _ಮಹೇಶ್ ಇಸ್ ಮೈ ಇನ್ಸ್ಟಾಗ್ರಾಮ್ ಪೇಜ್. ಪ್ಲೀಸ್ ಟು ಫಾಲೋ.